ನಮಸ್ತೆ ಎಲ್ಲರಿಗೂ. ಬನ್ನಿ, ಈ ವಾರ ನಿಮಗೆ ಏನು ಬದಲಾವಣೆ ಬರುತ್ತೆ ನೋಡೋಣ. ಜೊತೆಗೆ 11 ಪೋರ್ಟಲ್ ನಿಮ್ಮ ಜೀವನಕ್ಕೆ ಏನು ಬದಲಾವಣೆ ತರುತ್ತೆ ಅಂತ ನೋಡೋಣ. ಜೊತೆಗೆ ಈ ವಾರ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲ ಮಕ್ಕಳ ಭವಿಷ್ಯ ಉಜ್ವಲವಾಗಿರಲಿ ಅಂತ ಹಾರೈಸ್ತೀನಿ. ಜೊತೆಗೆ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರಗಳನ್ನ ಕೊಡ್ತಿದ್ದೀರಾ, ಇನ್ನೂ ಚೆನ್ನಾಗಿ ಕೊಡಿ ಅಂತ ಕೂಡ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಫೈನಾನ್ಷಿಯಲಿ ಚೆನ್ನಾಗಾಗತ್ತೆ. ಗಣೇಶನ ಆಶೀರ್ವಾದ ಸಿಗುವಂಥ ಸಾಧ್ಯತೆ ಇದೆ. ಯಾರಿಗೂ ಗಣೇಶನ ವಿಗ್ರಹ ಕೂಡ ಸಿಗುತ್ತೆ. ಏಂಜಲಿಕ್ ಬ್ಲೆಸ್ಸಿಂಗ್ಸ್ ಆಶೀರ್ವಾದ ಕೂಡ ಸಿಗುತ್ತೆ. ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಶುರು ಮಾಡ್ತೀರಾ, ಅದರಲ್ಲಿ ನಿಮಗೆ ಹೆಚ್ಚಿನ ಅನುಕೂಲ ಆಗುತ್ತೆ. ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ದುಡ್ಡು ಹಂಚಿಕೆನೋ ಆಸ್ತಿ ಹಂಚಿಕೆನೋ ಗೊತ್ತಿಲ್ಲ, ಸ್ವಲ್ಪ ಕರೆಕ್ಟಾಗಿ ಆಗೋದಿಲ್ಲ. ಮಧ್ಯದಲ್ಲಿರೋರಿಗೆ ಸ್ವಲ್ಪ ಕಡಿಮೆ ಸಿಗುತ್ತೆ ಅನ್ನುವಂಥದ್ದು ಇದೆ, ಅದನ್ನು ನೋಡ್ಕೊಳ್ಳಿ. ಯಾರಿಗೋ ಪಾಪು ಬರುವಂಥದ್ದು, ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಸರ್ಪದೇವರ ಆಶೀರ್ವಾದ ನಿಮಗೆ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಪೂರ್ವಜರು ನಿಮಗೆ ಮಗುವಾಗಿ ಬರ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ಮಗುನೋ ಏನನ್ನೋ ಕದ್ಕೊಂಡು ಹೋಗ್ತಾ ಇರೋ ಥರ ಕಾಣಿಸ್ತಾ ಇದೆ. ಸ್ವಲ್ಪ ಎಚ್ಚರಿಕೆನ ವಹಿಸಿ, ಕದ್ಕೊಂಡು ಹೋಗದಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರ್ದು ಕಾಲು ಹಿಡ್ಕೊಂಡು ಕ್ಷಮಾಪಣೆ ಕೇಳ್ತಾ ಇರೋ ಥರ ಕಾಣಿಸ್ತಾ ಇದೆ. ಸೊ ಯಾರಾದರೂ ನಿಮಗೆ ಕ್ಷಮೆ ಕೇಳಬಹುದು, ಅಥವಾ ನಿಮಗೆ ಆ ಪರಿಸ್ಥಿತಿನ ನೀವು ಬರದೇ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಬಿಸ್ನೆಸ್ ಗ್ರೋತ್ ಆಗುತ್ತೆ, ಫೈನಾನ್ಷಿಯಲಿ ಗ್ರೋತ್ ಆಗುತ್ತೆ, ಒಂದು ಫ್ಯಾಮಿಲಿ ಇನ್ಕ್ರೀಸ್ ಆಗುತ್ತೆ, ಫ್ಯಾಮಿಲಿ ಮೆಂಬರ್ ನಿಮ್ಮ ಲೈಫಿಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದು ಒಳ್ಳೆ ಹೆಮ್ಮರವಾಗಿ ಬೆಳೆದು ನಿಲ್ಲುತ್ತೆ ಅನ್ನುವಂಥದ್ದು ಇದೆ. ಏನು ಹೆಮ್ಮರವಾಗಿ ಬೆಳೆದು ನಿಲ್ಲುತ್ತೆ ಗೊತ್ತಿಲ್ಲ, ಬಟ್ ಆ ಥರದ್ದು ಇದೆ. ಮಗು ಏನನ್ನೋ ಎತ್ಕೊಂಡು ಹೋಗಿದೆ ನೋಡಿ ಅನ್ನುವಂಥದ್ದು ಇದೆ. ಯಾರ್ದೋ ಮನೇಲಿ ಏನೋ ಕಳೆದು ಹೋಗಿದೆಯೋ, ಅಥವಾ ವಸ್ತುನೋ, ಅಥವಾ ಒಡವೆದು ಗಂಟು ಸಮಥಿಂಗ್ ಏನೋ, ಅದು ಎಲ್ಲೋಯ್ತು ಅಂತ ಹುಡುಕ್ತಾ ಇದ್ದಾರೆ. ಚಿಕ್ಕ ಪಾಪು ಇದೆ, ಅದು ತಗೊಂಡೋಗಿ ಎಲ್ಲೋ ಇಟ್ಟಿದ್ರು, ಯಾರ ಕೈಲೋ ಕೊಟ್ಟಿರೋ ಥರ ಕಾಣಿಸ್ತಾ ಇದೆ. ಸೊ ಎಲ್ಲೋ ಇಟ್ಟು ಯಾರಿಗೋ ಕೊಟ್ಟಿರೋ ಹಾಗೆ ಕಾಣಿಸ್ತಾ ಇದೆ. ಅದನ್ನು ನೋಡ್ಕೊಳ್ಳಿ, ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರ್ದೋ ಮಾತು ಕೇಳಿಕೊಂಡು ಏನು ತಪ್ಪು ಮಾಡೋಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ. ಸೊ ಹೆಲ್ಮೆಟನ್ನು ಧರಿಸಿ, ಇಲ್ಲಾಂದರೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಭಯ ಬೇಡ, ಎಲ್ಲದಕ್ಕೂ ಸಮಸ್ಯೆ ಇದೆ, ಪರಿಹಾರ ಇದೆ. ಸೊ ಸಮಸ್ಯೆ ಇದ್ದರೆ ಪರಿಹಾರನೂ ಇರುತ್ತೆ, ಪರಿಹಾರ ಇರೋ ಕಡೆ ಸಮಸ್ಯೆನೂ ಇರುತ್ತೆ. ಸೊ ಹಾಗಾಗಿ ಸಮಸ್ಯೆ, ಪರಿಹಾರ ಎಲ್ಲವೂ ಕೂಡ ಒಂದಕ್ಕೊಂದು ಲಿಂಕಲ್ಲಿ ಇದೆ. ಸೊ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಬಹಳಷ್ಟು ವಿಚಾರಗಳಲ್ಲಿ ನಿಮಗೆ ಸಿಗ್ತಿರುವಂಥ ಸಂದೇಶ ಏನಿದೆ ಅದು ನಿಜ ಅಂತ ಇದೆ. ಸೊ ಹಾಗಾಗಿ ನಿಮಗೆ ಏನು ಮೆಸೇಜಸ್ ಸಿಗ್ತಿದೆ ಅದನ್ನು ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಏನೋ ಒಂದು ಬಿಸ್ನೆಸ್ಸಲ್ಲಿ ಸ್ಟಾರ್ಟಿಂಗಲ್ಲಿ ಸಣ್ಣ ಮಟ್ಟಿಗೆ ಅಮೌಂಟ್ ಬರುತ್ತೆ, ಹೋಗ್ತಾ ಬಿಗ್ ಅಮೌಂಟ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಪರ್ಸನ್ನು ಎಲ್ಲೋ ಇಟ್ಟು ಕಳೆದು ಹೋಗುವಂಥದ್ದು ಇದೆ, ಸ್ವಲ್ಪ ನೋಡ್ಕೊಳ್ಳಿ. ಸ್ವಲ್ಪ ಉಸಿರಾಟದ ಸಮಸ್ಯೆ ಕಾಣಿಸ್ತಾ ಇದೆ, ಅದನ್ನು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಮತ್ತೆ ಹಳೆಯ ಎನರ್ಜಿ, ಹಳೆಯ ಶತ್ರುಗಳು ರಿಯೂನಿಯನ್ ಆಗಿ ಸಮಸ್ಯೆನ ಮಾಡ್ತಿದ್ದಾರೆ, ಇದನ್ನು ದೂರ ಮಾಡ್ಕೊಳ್ಳಿ, ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಕೆಲವ್ರಿಗೆ ಟ್ವಿನ್ಸ್ ಬೇಬಿ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಥರ್ಡ್ ಪಾರ್ಟಿ ಸಿಚುವೇಶನ್ನು, ಅಥವಾ ಯಾರನ್ನು ಗೊತ್ತಿಲ್ಲ ಹೇಗೆ ಹೇಳೋದು ಅಂತ, ಯಾರನ್ನು ಕೊಂದು ಅವರನ್ನ ತಮ್ಮೊಳಗೆ ಇಟ್ಕೊಂಡು ಸಮಥಿಂಗ್ ಏನೋ ಗೊತ್ತಿಲ್ಲ ನನಗೆ, ಹೈಡ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಯಾರನ್ನೋ ಉಳ್ಸೋಕ್ಕೋಗಿ ಯಾರ್ದೋ ಪ್ರಾಣ ಬಲಿಯಾಗ್ತಿದೆ ಅನ್ನುವಂಥದ್ದು ಕೂಡ ಇದೆ. ಸೊ ಟ್ವಿನ್ಸ್ ಸಯಾಮಿಯ ಅವಳಿ ಈ ಥರ ಮಕ್ಕಳ ಬಗ್ಗೆ ಒಂದಷ್ಟು ಏನು ಲೈಕ್ ಹಾಸ್ಪಿಟ್ಲಲ್ಲಿ ಒಂದು ದಂಧೆ ಥರ, ಅಥವಾ ಈಗ ಒಂದು ಬಿಸ್ನೆಸ್ ಥರ ಆಗಿದೆ. ಇದು ಬೆಳಕಿಗೆ ಬಂದು ಇದರಿಂದ ಒಂದಷ್ಟೊಂದು ಭ್ರೂಣ ಹತ್ಯೆ ಅಥವಾ ಮಕ್ಕಳ ಹತ್ಯೆ, ಕಟ್ ಪೀಸ್ಗಳು ಏನಿತ್ತು, ದೇಹದ ಛಿದ್ರ ಭಾಗಗಳು, ಇದೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಲ್ಲಿ ಬರುತ್ತೆ, ಬೆಳಕಿಗೆ ಬರುತ್ತೆ. ಆದರೆ ತಪ್ಪಿತಸ್ಥರು ಅದರಿಂದ ತಪ್ಪಿಸ್ಕೊಂಬಿಡ್ತಾರೆ, ಅವರು ತಪ್ಪಿಸ್ಕೊಬಾರ್ದು ಅನ್ನುವಂಥದ್ದು ಇದೆ. ಇದರಲ್ಲಿ ಒಂದಷ್ಟು ಡಾಕ್ಟರ್ಗಳು, ವಾಮಾಚಾರಿಗಳು, ಸಾರಿ ಆ ಥರ ಹೆಸರು ಹೇಳ್ಬೋದೋ ಹೇಳಬಾರ್ದು ನನಗೆ ಗೊತ್ತಿಲ್ಲ,
ಬಟ್ ಆ ಥರದವರೆಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. ಸೊ ಇದನ್ನು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾಕೆ ಅಂದರೆ ಸ್ವಲ್ಪ ಮಾಹಿತಿ ಇಲ್ಲಿಂದ ಹೋಗ್ತಾ ಇದೆ ಅಂತ ಅಡ್ಡಿಪಡಿಸೋ ಅಂಥದ್ದು ಅಥವಾ ಸಮಸ್ಯೆಗಳನ್ನ ಮಾಡುವಂಥದ್ದು, ಅಥವಾ ಚಾನಲಲ್ಲಿ ಬರ್ತಿದೆ ಅಂತ ನನ್ನ ಚಾನಲಿಗೆ ಸಮಸ್ಯೆ ಮಾಡುವಂಥದ್ದು, ಇದೆಲ್ಲವೂ ಕೂಡ ಕಾಣಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಅವ್ರು ಮಾಡ್ಬೋದು. ಸೊ ಮಾಡಿದ್ರೂ ಏನೂ ಪ್ರಯೋಜನ ಇಲ್ಲ. ಸೊ ನಾ ಹೇಳ್ತಾ ಇರೋಳೇನೆ. ಸೊ ನಾನು 100 ಬಾರಿ ಕಟ್ ಹಾಕಿದ್ರು 100 ಬಾರಿನೂ ಬಿಚ್ಕೊಂಡು ನಾ ಹೇಳೋದೇನೆ. ಸೊ ಇವನ್ ನಾನು ಸತ್ರು ಕೂಡ ಇದೇ ಕೆಲಸ ಮಾಡ್ತಿರ್ತೀನಿ ಅಂತ ನಂಗೆ ಅನಿಸುತ್ತೆ. ಯಾಕೆಂದರೆ ಇಂಥ ದುಷ್ಟರನ್ನ ಬಿಡಬಾರ್ದು ಅನ್ನುವಂಥದ್ದು. ಬಟ್ ಅವರು ಓಡೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ವಿಚಾರಗಳಲ್ಲಿ ಒಂಚೂರು ಗೊಂದಲಗಳು ಇದೆ, ಅದನ್ನು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಯಾರಿಗೂ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಎಲ್ಲರೂ ಕ್ಲಾರಿಟಿಲಿ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಇನ್ನು ಒಂದು ಶಿವಲಿಂಗಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಪೂಜೆ ಪುನಸ್ಕಾರಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾರೋ ಸತ್ತ ಶವನ್ನ ಕದ್ಕೊಂಡು ಹೋಗೋದಕ್ಕೆ ಕಾಯ್ತಾ ಇದ್ದಾರೆ, ಎತ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ ಅನ್ನುವಂಥದ್ದು ಇದೆ. ಆದರೆ ಅವರಿಗೆ ಆ ಆತಂಕ ಬೇಡ, ಅವರಿಗೆ ಇನ್ನೂ ಆಯಸ್ಸಿದೆ, ಅವರು ಬದುಕಿ ಉಳಿತಾರೆ. ಅವರಿಗೆ ಆಶೀರ್ವಾದನ ಮಾಡಿ ಅವರು ಉಳ್ಕೊಳ್ತಾರೆ. ಅವರಿಗೆ ಚಿಕಿತ್ಸೆ ಕೊಡ್ತಿರೋ, ಹೀಲಿಂಗ್ ಆಗ್ತಿರೋ, ಅಥವಾ ಪ್ರಾರ್ಥನೆ ಮಾಡ್ತಿರೋ, ಹೋಮ ಹವನ ಮಾಡ್ತಿರೋ ನಿಮಗೆ ಬಿಟ್ಟಂಥ ವಿಚಾರ. ಸೊ ನೀವು ಅವರಿಗೆ ಪ್ರಾರ್ಥನೆ ಮಾಡಿದ್ರೆ, ದೈವದ ಆಶೀರ್ವಾದ ಇದ್ದರೆ, ದೈವಾಂಶ ಸಂಭೂತರು ಯಾರೋ ಒಬ್ಬರು ಅವರಿಗೆ ಪ್ರಾಣದಾನ ನೀಡುವಂಥದ್ದು ಅಥವಾ ಅವರಿಗೆ ಹುಷಾರು ಮಾಡುವಂಥವ್ರು ಬರ್ತಾರೆ, ಅವರು ಹುಷಾರು ಮಾಡ್ತಾರೆ ಅನ್ನುವಂಥದ್ದು ಇದೆ. ಹಾಗಾಗಿ ಸದ್ಯಕ್ಕೆ ಅದ್ರ ಬಗ್ಗೆ ಭಯ ಬೇಡ, ಉಳಿಸ್ಕೊಳ್ಳುವಂಥ ಪ್ರಯತ್ನ ನಿರಂತರವಾಗಿ ಇರಲಿ ಅನ್ನುವಂಥದ್ದು ಇದೆ. ಯಾರಿಗೋ ಇಲ್ಲಿ ಅವರು ಮುಗಿದೋಗ್ತಾರೆ, ಮುಗಿಸ್ಬಿಡ್ತೀನಿ ಅಂತ ಇರೋರು ಅವರೇ ಮುಗಿದೋಗ್ಬಹುದು. ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಸೊ ಆಯಸ್ಸಿರೋರಿಗೆ ಖಂಡಿತವಾಗ್ಲೂ ಇಲ್ಲಿ ಇನ್ನೂ ಹೆಚ್ಚಿನ ಒಂದು ಆಶೀರ್ವಾದ ಇದೆ. ಹಾಗಾಗಿ ಹೆದರಬೇಡಿ. ಯಾವುದೇ ಕಾರಣಕ್ಕೂ ಒಂದು ಸಣ್ಣ ಅವಕಾಶ, ಯಾರನ್ನಾದರೂ ಉಳಿಸುವಂಥ ಅವಕಾಶ ಅಥವಾ ಯಾರನ್ನಾದರೂ ಕಾಪಾಡುವಂಥ ಅವಕಾಶ ನಿಮಗೆ ಸಿಕ್ಕಿದ್ರೆ ಆ ಕ್ಷಣನ, ಆ ಅವಕಾಶನ ಯಾವುದೇ ಒಂದು ಹಿಂಜರಿಕೆ ಇಲ್ದಿರಂಗೆ ನಿರಂತರವಾಗಿ ಪ್ರಯತ್ನನ ಮಾಡ್ತಾ ಇರಿ. ಮತ್ತು ನಿಧಾನ ಮಾಡ್ಕೊಳ್ಬೇಡಿ. ಇಮಿಡಿಯೇಟಾಗಿ ಏನು ಆ್ಯಕ್ಷನ್ ತಗೊಳ್ಬೇಕು ಅಂತ ಅನಿಸುತ್ತೋ ಆ ವಿಚಾರವಾಗಿ ಅದನ್ನು ಆ್ಯಕ್ಷನ್ ತಗೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ಹೀಲಿಂಗ್ ಬೇಕಾಗಿದೆ ಯಾರಿಗೋ. ಸೊ ಈಗ ಈ ಕ್ಯಾಂಡಲ್ನ ಇಲ್ಲಿ ಇಡ್ತೀನಿ. ಸೊ ಇದನ್ನು ಹೀಲಿಂಗ್ ಅಂತ ಅಂದ್ಕೊಳ್ಳಿ. ಸೊ ನಿಮ್ಮವರೆಗೂ ಆ ಹೀಲಿಂಗ್ ಅದು ತಲುಪುತ್ತೆ ಅನ್ನುವಂಥದ್ದು ಇದೆ. ಸೊ ಕ್ಯಾಲೆಂಡರ್ ಪ್ರಕಾರ ಏನೋ ಒಂದಷ್ಟು ಪ್ರಯೋಗಗಳನ್ನ ಮಾಡಿದ್ರು ಲೆಕ್ಕಾಚಾರ ಹಾಕ್ಕೊಂಡು. ಸೊ ಅದರಿಂದ ಒಂದಷ್ಟು ಸಮಸ್ಯೆಗಳು ಆಗಿದೆ. ಮುಂದಿನ ದಿನಗಳಲ್ಲಿ ಆ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ಲವ್ ಪ್ರಪೋಸಲ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಒಂದಷ್ಟು ಲವ್ ಆಫರ್ಸ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಟ್ವಿನ್ ಫ್ಲೇಮ್ ಜರ್ನಿಲಿ ಒಂದಷ್ಟು ನೆಗೆಟಿವಿಟಿ ಇದೆ. ತುಂಬ ದೊಡ್ಡ ಮಟ್ಟದಲ್ಲಿ ಪ್ರಯೋಗಗಳು ಆಗ್ತಾ ಇದೆ. ಇದನ್ನು ಸ್ವಲ್ಪ ಎಚ್ಚರಿಕೆ ವಹಿಸಿ ನೋಡ್ಕೊಳ್ಬೇಕು ಅನ್ನುವಂಥದ್ದು ಇದೆ. ನಿಮ್ಗೆ ಈಗಾಗಲೇ ಇಲ್ಲಿ ಫೇಸ್ ಕಾಣಿಸ್ತಾ ಇರ್ಬೋದು. ಇಂಥ ಫೇಸ್ ನಿಮಗೆ ಯಾರಾದರೂ ಗೊತ್ತಿದ್ರೆ ಸೊ ಅವ್ರ ಕಡೆಯಿಂದ ನೆಗೆಟಿವಿಟಿ ಆಗಿದೆ. ಫುಲ್ ಫ್ಯಾಮಿಲಿಗೆ ಸಂಬಂಧಪಟ್ಟಂಗೆ ಅಥವಾ ಒಂದು ಊರಿಗೆ ಸಂಬಂಧಪಟ್ಟಂಗೆ, ಪೂರ್ಣವಾಗಿ ಊರೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಆಗಿರುವಂಥ ಪ್ರಯೋಗಗಳು. ಆದರೆ ಮಾಡಿಸಿರುವಂಥ ಮೂರ್ಖರಿಗೆ ಗೊತ್ತಿಲ್ಲ, ಆ ಊರಲ್ಲೇ ತಾವು ಇರ್ತೀವಿ, ನಾವು ಕೂಡ ಆ ಊರಿನ ಜೊತೆನೇ ಇಲ್ಲ ಆಗ್ತೀವಿ ಅನ್ನುವಂಥದ್ದು. ಸೊ ಮುಂದಿನ ದಿನಗಳಲ್ಲಿ ಈ ಊರು ಯಾವುದು, ಈ ಗ್ರಾಮ ಯಾವುದು, ಅಥವಾ ಇದು ಎಲ್ಲಿಗೆ ಸಂಬಂಧಪಟ್ಟಂಥದ್ದು, ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಇದೆಲ್ಲವೂ ಕೂಡ ಗೊತ್ತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ನೀವು ವಾರದ ರೀಡಿಂಗ್ ಹೇಳಿ ಅಂದರೆ ಏನೇನೋ ರೀಡಿಂಗ್ ಹೇಳ್ತೀರಲ್ಲ ಅಂತ ಕೇಳಿಸಿದ್ದಾರೆ. ನಿಮ್ಮ ವಾರದ ಈ ರೀಡಿಂಗ್ ವಾರಕ್ಕೆ ಸಂಬಂಧಪಟ್ಟಂಗೆನೇ ಇರೋದು. ಈ ವಾರದಲ್ಲಿ ಇದು ಯಾವ ವಾರ ನೋಡ್ತೀರೋ ಆ ವಾರ ಅನ್ವಯಿಸುತ್ತೆ. ಈ ವಾರ ನೋಡಿ ಮತ್ತೆ ಬರೋ ವಾರ ಇದೇ ರೀಡಿಂಗ್ ನೋಡಿದ್ರೆ ಮತ್ತೆ ಬರೋ ವಾರ ಕೂಡ ನಿಮಗೆ ಇದೇ ರೀಡಿಂಗ್ ಅನ್ವಯಿಸುತ್ತೆ ಅನ್ನುವಂಥದ್ದು ಇದೆ. ನೀವು ಇಲ್ಲಿ ನೋಡಬಹುದು ಎಷ್ಟು ಮಟ್ಟಿಗೆ ನೆಗೆಟಿವಿಟಿ ಇದೆ ಅಂದರೆ ತುಂಬ ದೊಡ್ಡ ಮಟ್ಟದಲ್ಲೇ ನೆಗೆಟಿವಿಟಿ ಇದೆ. ಎಸ್ಪೆಷಲಿ ಮಕ್ಕಳ ಒಂದು ಚಿಕ್ಕ ಮಕ್ಕಳ ಒಂದು ಏನು ಭ್ರೂಣ ಹತ್ಯೆಗಳನ್ನ ಮಾಡಿ ಅವರ ಗೊತ್ತಿಲ್ಲ ಹೇಳಬೇಕೋ ಹೇಳಬಾರ್ದು ಆ ವಿಚಾರನೆಲ್ಲ. ಆದರೆ ಅದೊಂದು ಅವೇರ್ನೆಸ್ ಕೊಡಬೇಕು ಅನ್ನುವಂಥದ್ದು ಇದೆ. ದೊಡ್ಡ ಹಾಸ್ಪಿಟ್ಲು ಅಥವಾ ಮನೆಗಳಲ್ಲಿ ಏನು ಬೆಳಕಿಗೆ ಬಂದಿತ್ತು, ಆ ಜಾಗದಲ್ಲಿ ಆಗಿದ್ದಂಥ ಕರ್ಮಕಾಂಡಗಳು ಏನಿತ್ತು ಅದೆಲ್ಲವೂ ಕೂಡ
ಎನರ್ಜಿ ಫಾರ್ಮಲ್ಲಿ ನೆಗೆಟಿವಿಟಿನ ಆಗಿದೆ. ಅದನ್ನು ಯಾರೋ ದುರುಪಯೋಗ ಪಡಿಸ್ಕೊಂಡು ಅಲ್ಲಿರುವಂಥ ಮಕ್ಕಳ ಆತ್ಮಗಳನ್ನ ಇಟ್ಕೊಂಡು ಒಂದಷ್ಟು ಆಟನ ಆಡ್ತಿದ್ದಾರೆ. ಮಕ್ಕಳ ಆತ್ಮಗಳಿಗೆ ತೊಂದರೆನ ಮಾಡ್ತಿದ್ದಾರೆ. ಇದನ್ನು ಎಚ್ಚರಿಕೆಯಿಂದ ನಿರ್ಮೂಲನೆ ಮಾಡಬೇಕು ಅನ್ನುವಂಥದ್ದು ಇದೆ. ಶಕ್ತಿದೇವರ ಆವಾಹನೆನ ಮಾಡಿ ಇದರಿಂದ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಜೆನ್ಸಿಗೆ ಮಕ್ಕಳಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಈಗಾಗಲೇ ಅದು ಸುದ್ದಿಲಿ ಬಂದಿದೆ, ಅದೇನು ದೊಡ್ಡ ಸುದ್ದಿ ಅಲ್ಲ ಅಂತ ಅನ್ನಿಸ್ಬೋದು. ಬಟ್ ಆ ಥರ ಈಗ ಇನ್ಮೇಲೆ ಹೆಚ್ಚಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಸ್ಕೂಲಿಗೆ ಹೋಗಿ ಬರುವಂಥ ವ್ಯಕ್ತಿಗಳಿಗೆ ಒಂದಷ್ಟು ಸಮಸ್ಯೆಗಳಾಗ್ತಾ ಇದೆ. ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಕೆಲವು ಸ್ಕೂಲಲ್ಲಿ ಯೂನಿಫಾರ್ಮ್ ಕೂಡ ಚೇಂಜ್ ಆಗುತ್ತೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಬಹಳ ಮುಖ್ಯವಾಗಿ ಶಾಲೆಗೆ ಒಂದು ರಕ್ಷೆ ಅನ್ನೋದು ಬೇಕಾಗತ್ತೆ. ಶಾಲೆನ ಯಾರು ಕಟ್ಟಿಸ್ತೀರಾ ಅದನ್ನು ಎಷ್ಟೊಂದು ಮಕ್ಕಳ ಬೆಳವಣಿಗೆಗೆ ಸಂಬಂಧಪಟ್ಟಂಗೆ ನೆಗೆಟಿವಿಟಿ ಇರುತ್ತೆ. ಅದೆಲ್ಲ ನಿರ್ಮೂಲನೆ ಆಗೋ ಹಾಗೆ ಶಾಲೆಗಳ ಬಗ್ಗೆ ಎಚ್ಚರಿಕೆನ ವಹಿಸಬೇಕು ಅನ್ನುವಂಥದ್ದು ಇದೆ. ಮಹಿಷಾಸುರ ಮರ್ದಿನಿ ಚಾಮುಂಡೇಶ್ವರಿಯ ಆಶೀರ್ವಾದ ಇದೆ. ತೆಪ್ಪೋತ್ಸವದ ಕಾರ್ಯಕ್ರಮದಲ್ಲಿ ಏನೋ ಒಂದಷ್ಟು ಅವಘಡಗಳು ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಯಾವಾಗ ಎಲ್ಲಿ ಅನ್ನುವಂಥದ್ದು ಗೊತ್ತಿಲ್ಲ, ಅದೆಲ್ಲವೂ ಕೂಡ ಆಗತ್ತೆ. ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಸಾವಿನ ಸುದ್ದಿಗಳನ್ನ ಕೇಳ್ತೀವಿ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ಇಲ್ಲಿ ತಲೆನೇ ಇಲ್ಲ, ಆ ಥರದ್ದು ಒಂದಷ್ಟು ಸಮಸ್ಯೆಗಳು ಮಾಡ್ತಾರೆ ದುಷ್ಟರು. ತಲೆ ತಗ್ಗಿಸುವಂಥ ಪ್ರಯತ್ನಗಳನ್ನ ಮಾಡ್ತಾರೆ ಅನ್ನುವಂಥದ್ದು ಇದೆ. ಸಾಕಷ್ಟು ಮಕ್ಕಳು ನಿಮಗೆ ಪ್ರೀತಿ ವಿಶ್ವಾಸನ ರಕ್ಷೆನ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಮಕ್ಕಳ ಭವಿಷ್ಯ ಉಜ್ವಲವಾಗಿದೆ, ಚಿಂತೆ ಬೇಡ. ಅಗತ್ಯವಾಗಿರುವಂಥ ವಿಚಾರಗಳಿಗೆ ಗಮನ ಕೊಡಿ. ಸೊ ಅಗತ್ಯವಾಗಿರುವಂಥ ವಿಚಾರಗಳಿಗೆ ತಲೆ ಕೊಡಿ, ಅನಗತ್ಯವಾದಂಥ ವಿಚಾರಗಳಿಗೆ ತಲೆ ಕೊಡೋದಕ್ಕೆ ಹೋಗಬೇಡಿ. ಇದರಿಂದ ಸಮಸ್ಯೆಗಳಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಫೈನಾನ್ಷಿಯಲಿ ಚೆನ್ನಾಗಿದೆ, ಲವ್ವಿನ ವಿಚಾರದಲ್ಲಿ ಚೆನ್ನಾಗಿದೆ. ಕೋರ್ಟು ಕಚೇರಿ ವಿಚಾರಗಳು ನಿಮ್ಮ ಪರವಾಗಿ ಆಗುತ್ತೆ. ಅದೃಷ್ಟದ ಬಾಗಿಲು ನಿಮಗೋಸ್ಕರ ತೆಗಿತಾ ಇದ್ದಾರೆ. ಸಾಕಷ್ಟು ಯಶಸ್ಸು ಕೂಡ ನೋಡ್ತೀರಾ. ಪ್ರೀತಿ ಪಾತ್ರರಿಂದ ಸಿಹಿಯಾದ ಉಡುಗೊರೆಗಳು ಕೂಡ ಬರುತ್ತೆ. ಯಾರಾದರೂ ಶಿವನ ದೇವಸ್ಥಾನಕ್ಕೆ ಕೂಡ ಹೋಗ್ಬಿಟ್ಟು ಬರ್ತೀರಾ, ಇದರಿಂದ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಶಿವನ ಪೀಠಕ್ಕೆ ಒಂದಷ್ಟು ಪ್ರಾಣ ಪ್ರತಿಷ್ಠೆನ ಮಾಡ್ತೀರಾ ಅನ್ನುವಂಥದ್ದು ಇದೆ. ಒಂದು ಸುಂದರವಾದಂಥ ವಿಗ್ರಹನೇ ಸಿಗತ್ತೆ, ಹೋಗಿ ಇದರಿಂದ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಏನೋ ಒಂದು ರಾಯರಿಗೆ ಸಂಬಂಧಪಟ್ಟಂಥ ಅನುಕೂಲಗಳು ಕೂಡ ಆಗತ್ತೆ ಅನ್ನುವಂಥದ್ದು ಇದೆ. ಯಾರೋ ಒಂದು ವೀಣಾ ಟ್ಯಾಟೂನ ಹಾಕ್ಕೊಬೇಕು ಅಂತ ಅಂದ್ಕೊಂಡಿದ್ದಾರೆ ಅನಿಸುತ್ತೆ. ಹಾಕ್ಕೊಂಡ್ಲೋ ಬೇಡವೋ, ಹಾಕ್ಕೊಂಡ್ರೆ ತೊಂದರೆ ಆಗುತ್ತಾ, ಸಮಸ್ಯೆ ಆಗುತ್ತಾ, ಈಗ ಹಾಕಿಸ್ಬಹುದಾ ಅನ್ನುವಂಥ ಸಮಸ್ಯೆನ ಎದುರಿಸ್ತಾ ಇದ್ದಾರೆ. ಅದೇನೋ ಅವರಿಗೆ ಇಂಟ್ಯೂಷನ್ ಅಂತ ಅನಿಸುತ್ತೆ. ಸೊ ನೋಡಿಕೊಂಡು ನೀವು ಅದನ್ನು ನಿಮ್ಮ ಸಮಸ್ಯೆಗೆ ಯಾವ ರೀತಿ ಇದೆ ಅಂತ ಇಲ್ಲಿ ಹೇಳಕ್ಕೆ ಬರ್ತಿಲ್ಲ, ಬಟ್ ಅದನ್ನು ನೋಡಿಕೊಂಡು ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರ್ಯಾರು ತೊಂದರೆ ಮಾಡಿಸ್ತಾ ಇದ್ದಾರೋ ಚಿಂತೆ ಮಾಡುವಂಥ ಅಗತ್ಯ ಇಲ್ಲ, ಎಲ್ಲವೂ ಕೂಡ ಸರಿದೂಕೊಂಡು ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ವಿದ್ಯಾರ್ಥಿಗಳು ಹೆಚ್ಚಿನ ಶ್ರಮ ಹಾಕಿ ಖಂಡಿತವಾಗ್ಲೂ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಕಣ್ಣೀರು ಹಾಕ್ತೀರಾ ಈ ವಾರ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಗುರುವಾರ ಸಂಜೆ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ಬೇಕು ಅನ್ನುವಂಥದ್ದು ಇದೆ. ಯಾಕೆ ಅಂತ ಗೊತ್ತಿಲ್ಲ. ಗುರುವಾರದ ಸಂಜೆ 13 ಸಂಜೆ ಏನಿದೆ ತುಂಬಾ ದೊಡ್ಡ ಅನಾಹುತ ಆಗುತ್ತೆ. ಸ್ವಲ್ಪ ಎಚ್ಚರಿಕೆ ವಹಿಸಲಿಲ್ಲ ಅಂದರೆ ತುಂಬಾ ದುಬಾರಿ ಆಗುತ್ತೆ ಜೀವನ ಸಾಗಿಸೋದು ಮುಂದಕ್ಕೆ ಅನ್ನುವಂಥದ್ದು ಇದೆ. ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸ್ಥಾನ ಬದಲಾವಣೆ ಮುಂದಿನ ದಿನಗಳಲ್ಲಿ ಹೇಳೋವರೆಗೂ ಸ್ಥಾನ ಬದಲಾವಣೆ ಆಗೋದು ಬೇಡ, ಎಲ್ಲಿದ್ದೀರೋ ಅಲ್ಲೇ ಇರಿ ಅಂತ ಕೆಲವರಿಗೆ, ಇಟ್ಸ್ ಜನರಲ್ ರೀಡಿಂಗ್, ಕೆಲವರಿಗೆ ಇದೆ. ಸೊ ಅದನ್ನು ನೀವು ನೋಡಿಕೊಂಡು ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಯಾಕೆ ಅಂದರೆ ಯಾವ ವಿಚಾರಕ್ಕೆ ನೀವು ಸ್ಥಳ ಬದಲಾವಣೆ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ಸ್ಥಳದಲ್ಲೇ ಸಮಸ್ಯೆಗಳು ಇದೆ ಅನ್ನುವಂಥದ್ದು ಇದೆ. ಸೊ ನೀವು ಸಮಸ್ಯೆಗಳನ್ನ ಎದುರಿಸ್ತೀರಾ ಹೋಗಿದ್ದೆ ಆದರೆ ಬೇರೆ ಕಡೆಗೆ, ಸೊ ಸಮಸ್ಯೆ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಕಡಿಮೆ ಆಗೋದಿಲ್ಲ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಸಮಸ್ಯೆಗಳನ್ನ ಧೈರ್ಯವಾಗಿ ಎದುರಿಸಿ ಮುನ್ನಡೆಯಿರಿ, ಇದರಿಂದ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಆಟೋ ಟಿಕೆಗಳು ಅಂದರೆ ಆಟ ಸಾಮಾನು ಏನಿದೆ
ಇದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ವಿಚಾರಗಳು ಅಥವಾ ಇನ್ನೊಂದಷ್ಟು ದಿನಗಳ ಕಾಲ ಕಳೆದ ಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಬದಲಾವಣೆಗಳನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಏನಿದು ಆಟ ಸಾಮಾನು ನನಗೂ ಗೊತ್ತಿಲ್ಲ, ಬಟ್ ಆ ಥರದ್ದು ಒಂದು ವೈಬ್ ಇದೆ. ಆಟ ಸಾಮಾನು, ಮಕ್ಕಳು ಆಟ ಆಡುವಂಥದ್ದು ಎಸ್ಪೆಷಲಿ ಅದಕ್ಕೆ ಸಂಬಂಧಪಟ್ಟಂಗೆ ಸಮಥಿಂಗ್ ಏನು ಇಲ್ಲಿ ವೈಬ್ ಎನರ್ಜಿ ಅನ್ನೋದು ಇದೆ. ಸೊ ಅದು ಯಾಕಿದೆ ಹೇಗಿದೆ ನಂಗೆ ಗೊತ್ತಿಲ್ಲ, ಬಟ್ ಆ ಥರದ್ದು ಒಂದು ವೈಬ್ ಇದೆ. ಸೊ ಇಲ್ಲಿ 3 ಬೇರೆ ಬೇರೆ ರೀತಿಯಲ್ಲಿ ಜ್ಯೋತಿ ಎತ್ಕೊಂಡಿದೆ, ಯಾಕೆ ಅಂತ ನನಗೂ ಗೊತ್ತಿಲ್ಲ, ಬಟ್ ಇದೇನೋ ಒಂದು ಸೂಚನೆನ ಕೊಡ್ತಾ ಇದೆ. ಎಸ್ಪೆಷಲಿ ನನಗೆ ಹಾಸನಾಂಬೆಯ ಆಶೀರ್ವಾದನ ತೋರಿಸ್ತಾ ಇದೆ ಅಂತ ಅನಿಸುತ್ತೆ. ಸೊ ಏನೋ ಒಂದು ಮಹತ್ತರವಾದಂಥ ಬದಲಾವಣೆನ ನೋಡ್ತೀವಿ ನಾವು ಅಂತ ಅನ್ನಿಸ್ತಾ ಇದೆ. ಯಾರ್ದೋ ಕನಸಿಗೆ ಹೋಗ್ಬೋದು ತಾಯಿ ಅಂತ ಅನ್ನಿಸ್ತಾ ಇದೆ. ಸೊ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ಬೇಕು ಅನ್ನುವಂಥದ್ದು ಕೂಡ ಇದೆ. ಫೈನಾನ್ಷಿಯಲಿ ಚೆನ್ನಾಗಿದೆ, ಪ್ರೀತಿ ವಿಚಾರದಲ್ಲಿ ಚೆನ್ನಾಗಿದೆ, ಬೋನಸ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಬಂಗಾರದ ಒಡವೆ ಬರುವಂಥ ಸಾಧ್ಯತೆ ಇದೆ. ಶ್ರೀಕೃಷ್ಣನ ಆಶೀರ್ವಾದ ಕೂಡ ಇದೆ, ಗಣೇಶನ ಆಶೀರ್ವಾದ ಕೂಡ ಇದೆ. ಸೊ ಏನೋ ಒಂದು ಮಹತ್ತರವಾದಂಥ ಕಾರ್ಯಕ್ಕೆ ಅಮ್ಮ ನಿಮ್ಮ ಮನೆಗೆ ಬರ್ತಾಳೆ. ಸೊ ಅದಕ್ಕೆ ಏನು ಮಾಡಬೇಕು, ಹೇಗೆ ಪೂಜೆ ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಯಾರು ಯೋಚನೆ ಮಾಡ್ಕೊಂಡು ಕೂತಿರ್ತೀರ. ಯೋಚನೆ ಮಾಡಬೇಡಿ, ನಿಮ್ಮ ಕೈಲಿ ಏನು ಮಾಡಿಸ್ಬೇಕು, ಹೇಗೆ ಮಾಡಿಸ್ಬೇಕು ಎಲ್ಲವೂ ಕೂಡ ಗೊತ್ತಾಗುತ್ತೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ಸಾಧ್ಯ ಆದಷ್ಟು ಊಟ ತಿಂಡಿಯ ಕಡೆ ಗಮನನ ಕೊಡಿ, ಆರೋಗ್ಯದ ಕಡೆ ಗಮನನ ಕೊಡಿ, ನಿಮ್ಮ ಹಾರ್ಮೋನ್ ಬ್ಯಾಲೆನ್ಸಲ್ಲಿ ಇರೋ ಹಾಗೆ ನೋಡ್ಕೊಳ್ಳಿ, ನಿಮ್ಮ DNA ಸರಿಯಾಗಿರೋ ಹಾಗೆ ನೋಡ್ಕೊಳ್ಳಿ. ದೇವಿಯ ಅನುಕಂಪ, ಅನುಗ್ರಹ, ಆಶೀರ್ವಾದ ಎಲ್ಲ ನಿಮ್ಮ ಮೇಲಿದೆ. ಆದರೆ ನಿಮಗೆ ಭಗವಂತನ ಮೇಲೆ ಭಕ್ತಿ ಅನ್ನೋದು ಕಾಣೆಯಾಗಿದೆ. ಆ ಭಕ್ತಿ ಮಾರ್ಗದಲ್ಲಿ ನಡೀರಿ, ಇನ್ನು ಹೆಚ್ಚಿನ ಅನುಕೂಲಗಳು ಮುಂದಿನ ದಿನಗಳಲ್ಲಿ ನಿಮಗೆ ಆಗುತ್ತೆ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ದೂರ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಒಂದು ಸೋಲ್ಮೇಟ್ ಎನರ್ಜಿ ರಿಯೂನಿಯನ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಯಾರನ್ನೋ ಒಂದು ಕೊಲೆ ಮಾಡುವಂಥ ಪ್ರಯತ್ನಗಳು ನಡೆಯುತ್ತೆ ಅನ್ನುವಂಥದ್ದು ಕೂಡ ಕಾಣಿಸ್ತಾ ಇದೆ. ಬಟ್ ಚಿಂತೆ ಮಾಡಬೇಡಿ, ಎಲ್ಲವೂ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಮಂಗಳವಾರ 11:11 ಪೋರ್ಟಲ್ ಬಂದಿರೋದ್ರಿಂದ ಮಂಗಳವಾರ 11 ಗಂಟೆ 11 ನಿಮಿಷ 11 ಸೆಕೆಂಡಿಗೆ ನಿಮ್ಮ ಪ್ರಾರ್ಥನೆ ಏನಿದೆ ಅದನ್ನು ಬರೆದು ಇಡಿ. ಆ ಪ್ರಾರ್ಥನೆ ಬರೆದು ಇಟ್ಟ ಮೇಲೆ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಬೇಕು, ಯಾವ ರೀತಿ ಆಶೀರ್ವಾದ ಬೇಕು, ಅಥವಾ ನೀವು ಅಂದ್ಕೊಂಡಿರುವಂಥ ಕೆಲಸ ಕಾರ್ಯಗಳು ಯಾವುದು ಆಗಿಲ್ಲ, ಯಾವುದು ಆಗಬೇಕು, ಇದೆಲ್ಲವನ್ನು ಕೂಡ ತಿಳ್ಕೊಂಡು ನಿಮಗೆ ಇಂಪಾರ್ಟೆಂಟ್ ಏನಿದೆ ಅದನ್ನು ತಿಳ್ಕೊಂಡು ಪ್ರಾರ್ಥನೆಯನ್ನು ಇಡಿ. ಖಂಡಿತವಾಗ್ಲೂ ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಅಪಮೃತ್ಯು ಕಾಣಿಸ್ತಾ ಇದೆ ಇಲ್ಲಿ, ಅದು ಆಗದೇ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಹೋಮ ಮಾಡಿಕೊಂಡ್ರೆ ಮಹಾಯಾಗ ಅಥವಾ ಮಹಾಯಾಗ ಅಂತಲೇ ಅನ್ನಿಸ್ತಾ ಇದೆ. ಆ ಥರದ್ದೇನೋ ಒಂದು ಮಾಡಬೇಕು, ಆಗ ಎಲ್ಲರಿಗೂ ಒಳ್ಳೆಯದಾಗತ್ತೆ. ಮತ್ತು ಒಂದು ಪರ್ಟಿಕ್ಯುಲರ್ ಪರ್ಸನ್ ಬಗ್ಗೆ ಏನೋ ಪ್ರಶ್ನೆ ಇದೆ ಇಲ್ಲಿ, ಅವರನ್ನು ಹೇಗೆ ಕಾಪಾಡ್ಕೊಳ್ಳೋದು ಅಂತ. ಅವರಿಗೇನೆ ದೇವಿಯ ಅನುಗ್ರಹ, ಎಸ್ಪೆಷಲಿ 3ನೇ ಕಣ್ಣನ್ನು ತೆಗೆಯುವಂಥ ಪರಮಾತ್ಮ ಶಿವ ಏನಿದ್ದಾನೆ ಅವನ ಆಶೀರ್ವಾದನ ಪಡ್ಕೊಂಡ್ರೆ ಶಿವನಿಂದ, ಎಸ್ಪೆಷಲಿ ದಕ್ಷಿಣ ಮೂರ್ತಿ ಶಿವನಿಂದ ನಿಮ್ಮ ಪ್ರಶ್ನೆಗೆ ಉತ್ತರಗಳು ಸಿಗುತ್ತೆ. ಅದನ್ನು ತಿಳ್ಕೊಳ್ಬೇಕು ಅಂದರೆ ನೀವು ಉತ್ತರ ದಿಕ್ಕಿನ ದಕ್ಷಿಣ ಭಾಗಕ್ಕೆ ಹೋಗಬೇಕು ಅನ್ನುವಂಥದ್ದು ಇದೆ. ಉತ್ತರ ದಿಕ್ಕಿನ ದಕ್ಷಿಣ ಭಾಗಕ್ಕೆ, ದಕ್ಷಿಣ ಭಾಗೆ ಅಂತ ಕೇಳಿಸ್ತಾ ಇದೆ. ಅಲ್ಲಿ ಹೋದರೆ ನಿಮಗೆ ಮುಂದಿನ ದಿನಗಳಲ್ಲಿ ಆ ಸ್ಥಳಕ್ಕೆ ಸಂಬಂಧಪಟ್ಟಂಗೆ ಏನು ಬದಲಾವಣೆ ಆಗುತ್ತೆ, ಯಾವ ರೀತಿ ಮುಕ್ತಿ, ಮೋಕ್ಷ, ಸಮಸ್ಯೆ ಪರಿಹಾರ ಎಲ್ಲವೂ ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ. ವಿವಾಹದ ನಂತರದ ಸಮಸ್ಯೆಗಳು ಏನು, ಅಥವಾ ವಿವಾಹದ ನಂತರ ಏನು ಸಮಸ್ಯೆ ಆಗುತ್ತೆ, ಯಾಕೆ ಸಮಸ್ಯೆ ಆಗುತ್ತೆ, ಸೊ ಯಾವ ರೀತಿಯಲ್ಲಿ ಒಂದು ಬದಲಾವಣೆನ ಮಾಡಬೇಕು, ಅಥವಾ ಯಾವ ರೀತಿ ಸಮಥಿಂಗ್ ಏನೋ ಪ್ರಶ್ನೆ ಇದೆ ನಿಮಗೆ, ಆ ಪ್ರಶ್ನೆಗೆ ಉತ್ತರ ನಿಮಗೆ ಆವಾಗ ಸಿಗುತ್ತೆ ಅನ್ನುವಂಥದ್ದು ಇದೆ. ಸೊ ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ತುಂಬ ಉಪಯೋಗಕ್ಕೆ ಬರುವಂಥ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀರಾ. ಹೀಗೆ ಮುಂದುವರಿಸ್ಕೊಂಡು ಹೋಗಿ ಆ ಕೆಲಸ ಕಾರ್ಯಗಳು ಜಗತ್ತಿಗೆ ಯಶಸ್ಸು ತಂದುಕೊಟ್ಟು ಜಗತ್ತಿಗೆ ಏಳಿಗೆನ ತಂದುಕೊಡುತ್ತೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಜಗತ್ ರಕ್ಷಕನ ನಿಮಗೆ ಕಾವಲಾಗಿ ನಿಲ್ತಾನೆ, ಅದ್ರ ಬಗ್ಗೆ ನಿಮ್ಗೆ ಯಾವುದೇ ಚಿಂತೆ ಬೇಡ ಅನ್ನುವಂಥದ್ದು ಕೂಡ ಇದೆ.
ಸೊ ಒಂದು ಒಳ್ಳೆ ಕೆಲಸಕ್ಕೆ ಸಾವಿರ ವಿಘ್ನಗಳು ಇರುತ್ತೆ. ಪೂರ್ವಾರ್ಜಿತ ಕರ್ಮ ಫಲಗಳಲ್ಲಿ ನೀವು ಕೂಡ ಪಾಲುದಾರರಾಗಿರೋದ್ರಿಂದ ಸೊ ನಿಮ್ಮಿಂದ ಸಾಕಷ್ಟು ರಕ್ಷೆ ಮತ್ತು ಪರಿಹಾರ ಅನ್ನೋದು ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಯಾರಾದ್ರೇನೋ ಮಾಡ್ತಾ ಹೋಗಿ ಅನ್ನುವಂಥದ್ದು ಇದೆ. ಒಂದಷ್ಟು ಬ್ಲೀಡಿಂಗ್ ಪ್ರಾಬ್ಲಮಿಂದ ಸಮಸ್ಯೆ ಆಗಬಹುದು, ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ರಕ್ತದ ಒಂದಷ್ಟು ಸಮಸ್ಯೆಗಳು, ರಕ್ತದ ಕಲೆಗಳು ಕಾಣಿಸ್ಕೊಂಡಾಗ ಎಚ್ಚರಿಕೆಯನ್ನು ವಹಿಸಬೇಕಿತ್ತು. ಯಾಕೆ ವಹಿಸ್ತಾ ಇಲ್ಲ ಅನ್ನುವಂಥದ್ದು ಕೂಡ ಇದೆ. ಬೇಕಾಬಿಟ್ಟು ಜೀವನನ ಮಾಡೋದಿದ್ರೆ ಬೇರೆ ಕಡೆ ಹೋಗಿ ಮಾಡಿ ಅಂತ ಕೂಡ ಇದೆ. ಸೊ ಒಂದು ಕರ್ತವ್ಯನ ಕೊಟ್ಟಾಗ ಕರ್ತವ್ಯ ಲೋಪ ಆಗದೆ ಇರೋ ಹಾಗೆ ನಡ್ಕೊಳ್ಬೇಕು ನೀವು ಅನ್ನುವಂಥದ್ದು ಇದೆ. ಸೊ ಕರ್ತವ್ಯ ಲೋಪ ಆಗದೆ ಇರೋ ಹಾಗೆ ನಡ್ಕೊಳ್ಳಿ, ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಗ್ರಾಮ ದೇವತೆಯ ಆಶೀರ್ವಾದನ ಪಡ್ಕೊಳ್ಳಿ. ಪ್ರತಿ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆಗಳಲ್ಲಿ ಹೆಚ್ಚಿನ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಅದರ ಜೊತೆಗೆ ಪ್ರತಿನಿತ್ಯ ಚೆನ್ನಾಗಿ ಪೂಜೆ ಆಗಬೇಕು, ಆಗ್ತಾ ಇಲ್ಲ ಅನ್ನುವಂಥದ್ದು ಇದೆ. ಸೊ ಪೂಜೆನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ತಂದೆ ತಾಯಿಗಳು ಮಕ್ಕಳ ತಮ್ಮ ಪುಣ್ಯನೆಲ್ಲ ಮಕ್ಕಳಿಗೆ ಹಂಚುತ್ತಾರೆ. ಆದರೆ ಕೆಲವು ತಂದೆ ತಾಯಿ ತಾವು ಮಾಡಿರೋ ಪಾಪ ಕರ್ಮಗಳನ್ನೆಲ್ಲ ಮಕ್ಕಳನ್ನ ಮೇಲೆ ಹಾಕಿ ಮಕ್ಕಳನ್ನ ಗೊತ್ತಿಲ್ಲ, ಏನೋ ಇಲ್ಲಿ ಸಮಾಧಾನ ಅನಿಸುವಂಥ ಉತ್ತರ ಇಲ್ಲ ತಂದೆ ತಾಯಿಗಳ ಬಗ್ಗೆ. ಕೆಲವರು ಎಲ್ಲ ತಂದೆ ತಾಯಿ ಕೆಟ್ಟವ್ರಂತ ಹೇಳೋದಿಲ್ಲ, ಆದರೆ ಕೆಲವರು ತಂದೆ ತಾಯಿ ನಿಜವಾಗ್ಲೂ ಮಕ್ಕಳ ಜೀವನಕ್ಕೆ ಮಾರಣ ಮಾಡಿ ಬಿಟ್ಬಿಟ್ಟಿದ್ದಾರೆ. ಸೊ ತಂದೆ ತಾಯಿಗಳೇ, ತಂದೆ ಮತ್ತು ಸೋದರರೇ, ಹೆಣ್ಮಕ್ಳಿಗೆ ತಂದೆ ಅಂದರೆ ಸೂಪರ್ ಹೀರೋ ಅಂತ ಹೇಳ್ತಾರೆ. ತಮ್ಮ ಅಣ್ಣ ಅಂದರೆ ಭಾತೃದೇವೋಭವ ಅಂತ ಅಂತಾರೆ. ಅಂಥವರೇ ಕಾಮದ ದೃಷ್ಟಿಯಿಂದ ನೋಡಿದ್ರೆ ಹೆಣ್ಮಕ್ಳು ಎಲ್ಲಿ ಹೋಗ್ತಾರೆ? ಎಲ್ಲಿ ಹೋಗಬೇಕು ಹೇಳಿ? ಸೊ ಹಾಗಾಗಿ ಕೆಲವು ಹೆಣ್ಮಕ್ಳು ತೀರಾ ವಿರುದ್ಧವಾಗಿ ನಡ್ಕೊಳ್ತಿರ್ತಾರೆ. ಅದು ಎಲ್ರಿಗೂ ಅರ್ಥ ಆಗೋದಿಲ್ಲ. ಸೊ ಸ್ವಲ್ಪ ಗಮನ ಕೊಡಿ. ಸೊ ಕಾಮಕ್ಕೂ ಪ್ರೇಮಕ್ಕೂ ವಾತ್ಸಲ್ಯಕ್ಕೂ ವ್ಯತ್ಯಾಸನ ತಿಳ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ತಾಯಿ ಅಂದರೆ ಜಗಜ್ಜಗನಿ ಅಂತ ಕರೀತಾರೆ. ಸೊ ಅಂಥ ತಾಯಿನೇ ತನ್ನ ಕರುಳ ಕುಡಿನ ಇಲ್ಲ ಅನ್ನಿಸಿದ್ರೆ, ಅಥವಾ ತಾನು ಹೆತ್ತಿರೋ ಮಕ್ಕಳಲ್ಲೇ ಭೇದ ಭಾವನ ಮಾಡಿದ್ರೆ, ಅಥವಾ ಹೆಣ್ಣು ಸಂತಾನ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಅದಕ್ಕೆ ಬದುಕೋ ಹಕ್ಕೇ ಇಲ್ಲ ಅಂತ ತೀರ್ಮಾನ ಮಾಡೋದಾದರೆ, ಅಂಥ ತಾಯಿಯ ಅಗತ್ಯ ಈ ಭೂಮಿ ಮೇಲೆ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ನನ್ನಲ್ಲಿ ಮೂಡ್ತಾ ಇದೆ. ಆದರೆ ಏನು ಮಾಡೋದು, ಪ್ರಶ್ನೆ ಆಗಷ್ಟೇ ಇರುತ್ತೆ. ಇದಕ್ಕೆ ಉತ್ತರ ಕೊಡಬೇಕಾಗಿರೋದು ಅವರೇನೆ, ಸ್ವತಃ ತಂದೆ ತಾಯಿಗಳೇನೆ. ಅವರ ತಪ್ಪು ಅವರಿಗೆ ಕಾಣಿಸೋದಿಲ್ಲ, ಮತ್ತು ಅದು ತಪ್ಪೇ ಅಲ್ಲ ಅನ್ನುವಂಥ ರೀತಿಯಲ್ಲಿ ವಾದನ ಮಾಡ್ತಾ ಇದ್ದಾರೆ. ಸೊ ಅಂಥವರಿಗೆ ಏನು ಮಾಡೋಕ್ಕಾಗಲ್ಲ. ಬಟ್ ನಿಮ್ಮ ಜೀವನದಲ್ಲಿ ನಾ ಹೇಳೋದಿಷ್ಟೇ, ನೀವು ಯಾರೇ ಆಗಿರಿ, ಏನೇ ಆಗಿರಿ, ಇಂಥದ್ದು ಯಾವ ಪರಿಸ್ಥಿತಿನ ಯಾರು ಎದುರಿಸ್ತಿದ್ದೀರೋ ಗೊತ್ತಿಲ್ಲ, ಬಟ್ ನಿಮ್ಮ ವೈಬಿಲಿ ತುಂಬ ಆಕ್ರಂದನ ಅನ್ನುವಂಥ ರೀತಿಯಲ್ಲಿ ಇದೆ. ಚಿಂತೆ ಮಾಡಬೇಡಿ, ಏನೇ ಆದರೂ ಕೂಡ ಸಮಾಧಾನವಾಗಿ ಕರ್ಮ ಅಂತ ಅಂದ್ಕೊಂಡು ಅನುಭವಿಸ್ಕೊಂಡು ಹೋಗಿ. ಎಲ್ಲರ ಲೆಕ್ಕನೂ ಬರೆದಿಟ್ಟಿರ್ತಾನೆ ಭಗವಂತ, ಇವರ ಲೆಕ್ಕ ಕೂಡ ಭಗವಂತ ಬರೆದಿಟ್ಟಿದ್ದಾನೆ. ಸೊ ಆ ಲೆಕ್ಕನ ಸಮಯ ಬಂದಾಗ ಸರಿಯಾದ ರೀತಿಯಲ್ಲಿ ಚುತ್ತ ಮಾಡ್ತಾನೆ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಭರವಸೆನ ಕಳ್ಕೊಳ್ಳೋದು ಬೇಡ ಅನ್ನುವಂಥದ್ದು ಇದೆ. ಬಿಸ್ನೆಸ್ಸಲ್ಲಿ ಅನುಕೂಲ ಆಗುತ್ತೆ. ನೀವು ಪ್ರೀತಿಸಿರೋಂಥ ಹುಡುಗಿ ಸಿಕ್ಕಿಲ್ಲ, ಬೇರೆ ಕಡೆ ಮದುವೆ ಆಗಿದೆ ಅಂತ ಯಾರೋ ಕಮೆಂಟ್ ಮಾಡಿದ್ರಿ. ಸೊ ನಿಮ್ಮ ಹುಡುಗಿ ನಿಮಗೆ ಸಿಕ್ಕಿಲ್ಲ ಅಥವಾ ಬೇರೆ ಕಡೆ ಮದುವೆ ಆಗಿದ್ದಾಳೆ ಅಂದರೆ, ಅವರು ಯಾವ ರೀತಿಲಿ ಪ್ರಯತ್ನನ ಪಟ್ಟಿದ್ರು ಅಥವಾ ಯಾವ ರೀತಿಲಿ ನಿಮ್ಮ ಒಂದು ವಿಚಾರಕ್ಕೆ ಅಡ್ಡಿ ಮಾಡಿದರು, ಇದನ್ನು ತಿಳ್ಕೊಂಡು ಆಮೇಲೆ ಮುಂದುವರೆದಿದ್ರೆ ಒಳ್ಳೆಯದಿರೋದು ಅನ್ನುವಂಥದ್ದು ಇದೆ. ತುಂಬ ದೊಡ್ಡ ಮಟ್ಟದಲ್ಲಿ
ನೆಗೆಟಿವಿಟಿ ಇದೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ, ಸ್ವಲ್ಪ ಖುಷಿಯಾಗಿ ಕೂಡ ಇರಿ. ಬೇಜಾರು ಮಾಡ್ಕೊಂಬೇಡಿ, ಖುಷಿಯಾಗಿ ಎಂಜಾಯ್ ಮಾಡಿ. ನಿಮ್ಮ ಮ್ಯಾನಿಫೆಸ್ಟೇಷನ್ಗೆ ಎಷ್ಟು ಪವರ್ ಇದೆ ನೋಡ್ಕೊಳ್ಳಿ. 11 ಈಸ್ ಮೋಸ್ಟ್ ಇಂಪಾರ್ಟೆಂಟು. ಟ್ಯಾರೋ ಭವಿಷ್ಯದಲ್ಲಿ ಆಗಿರಲಿ, ಏಂಜಲಿಕ್ ವರ್ಡಲ್ಲಿ ಆಗಿರಲಿ, ಅಥವಾ ಯಾವುದೇ ರೀತಿಯ ವಿಚಾರದಲ್ಲಿ ಆಗಿರಲಿ, 11ಕ್ಕೆ ತುಂಬ ಮಹತ್ತರವಾದಂಥ ಒಂದು ಪವರ್ ಇದೆ. ಆ ಪವರ್ನ ನೀವು ಯುಟಿಲೈಸ್ ಮಾಡ್ಕೊಳ್ಳಿ. 11ನೇ ತಾರೀಕು 11 ಗಂಟೆ 11 ನಿಮಿಷ 11 ಸೆಕೆಂಡಿಗೆ ನಿಮ್ಮ ಇಷ್ಟ ಏನೇ ಇರಲಿ ಅದೆಲ್ಲವೂ ಈಡೇರುತ್ತೆ. ಆದರೆ ಒಳ್ಳೆ ಇಷ್ಟನಷ್ಟೇ ಪಡಿ. ನಿಮ್ಮ ಸಾಧನೆಗೆ ಒಂದು ಅಮೃತಗಳಿಗೆ ಅಮೃತ ಸಮಯ ಅಂತ ಹೇಳ್ಬೋದು. ಅದು ನಿಮ್ಗಾಗಲಿ, ನಿಮ್ಗೆ ಇನ್ನಷ್ಟು ಯಶಸ್ಸು ಸಿಗಲಿ ಅಂತ ಹಾರೈಸ್ತೀನಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. ಬಾಯ್. ನಮಸ್ತೆ.